ಒಂದು ವೀಕ್ನೆಸ್. ಸುಮ್ನೆ ಅಳೋದು ಒಂದು ದೊಡ್ಡ ವೀಕ್ನೆಸ್. ಹಾಗೆ ಅಳೋದ್ರ ಮೂಲಕ ಎದುರುಗಡೆ ಇರೋರ ಗಮನ ಸೆಳಿಬಹುದು. ಅತ್ ಬಿಟ್ರೆ ಎದುರುಗಡೆ ಇರೋರ್ನೆಲ್ಲ ನಾವು ಹೆಂಗ್ ಬೇಕ್ ಹಂಗೆ ನಾವು ಅವ್ರನ್ನ ಏನು ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ಬೋದು, ನಾವ್ ಹೇಳ್ದಂಗೆ ಕೇಳ್ಬಿಡ್ಬೋದು, ಸಿಂಪತಿ ತಗೋಬಹುದು ಅಂತ ಇದ್ರೆ ಅದು ಕೂಡ ನಿಮ್ಮ ಎಷ್ಟೇ ಇಷ್ಟವಾದ್ರೂ ನಾವು ಹೋಳಿಗೆಯನ್ನ ಹಬ್ಬದ ಊಟವನ್ನ ದಿನಾ ಊಟ ಮಾಡಕ್ ಸಾಧ್ಯ ಇಲ್ಲ. ಎಷ್ಟೇ ಇಷ್ಟಪಟ್ರು ಪಾನಿಪುರಿ, ಪಿಜ್ಜಾ ವರ್ಷದ 365 ದಿನಾನೂ ಕೂಡ 3 ಹೊತ್ತು ತಿನ್ನೋಕೆ ಆಗೋದಿಲ್ಲ. ಹಾಗೆ ಅಳುತ್ತಿದ್ರೆ ಕಳೆದು ಹೋಗುತ್ತಿರುವುದು ನಿಮ್ಮದೇ ನೆಮ್ಮದಿ ಮತ್ತು ಸಮಯ, ಬೇರೆ ಏನೂ ಅಲ್ಲ. ಹಾಗೆ ಚಿಂತೆ ಬಿಡಿ ಚಿಲ್ ಮಾಡಿ, ಶ್ವೇತಾ ಬೇಡಿ ಅವರು ಬರೆದಿರುವಂತಹ ಪುಸ್ತಕದಿಂದ ಮುಂದಿನ ಚಾಪ್ಟರ್ ಅತ್ತು ಬಿಡಿ ಆದರೆ. ಚಾಪ್ಟರ್ ಹೆಸರು ಅತ್ತು ಬಿಡಿ ಆದ್ರೆ ಅಂತ. ಅಳು ಯಾಕೆ ಬರುತ್ತೆ ಅನ್ನೋದಕ್ಕೆ ಕಾರಣಗಳನ್ನ ಹುಡುಕೋದು ಕಷ್ಟ. ಅತಿ ಭಾವುಕ ಮನಸ್ಸು ಉಳ್ಳವರಿಗೆ ಅಳು ತಂತಾನೆ ಬರುತ್ತೆ. ಇನ್ನು ಕೆಲವರಿಗೆ ಕೆಲವು ವಿಷಯಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಅತಿಯಾದ ಭಾವುಕತೆ ಇರುತ್ತೆ. ಸೋಲನ್ನು ಸ್ವೀಕರಿಸಲಾಗದೇ ಇರುವಂತಹ ಸಂದರ್ಭದಲ್ಲೂ ಮೂಡುವ ದುಃಖ, ಯಾರನ್ನೋ ಕಳೆದುಕೊಂಡಾಗ ಕಾಡುವ ತೀವ್ರ ನೋವು, ಬಯಸಿದ್ದು ಸಿಗದೆ ಹೋದಾಗ ಕಾಡುವ ಭಾವನೆ, ಹೀಗೆ ಅನೇಕ ವಿಷಯಗಳಲ್ಲಿ ದುಃಖ ನಮ್ಮನ್ನು ಅಪ್ಪುತ್ತದೆ. ಕಾರಣ ಹೇಳಕ್ಕಾಗಲ್ಲ ನಾವೇನೇನೆ ಕಳ್ತೀವಿ ಅಂತ. ಓಕೆ, ಕೆಲವೊಮ್ಮೆ ಧಾರಾಕಾರವಾಗಿ ಕಣ್ಣೀರು ಹರಿದರೆ ಮತ್ತು ಕೆಲವೊಮ್ಮೆ ದುಃಖ ಹಾಗೆ ಒಳಗಡೆನೆ ಗುಟ್ಟಾಗಿ ಇದ್ಬಿಡುತ್ತೆ. ಕೆಲವೊಮ್ಮೆ ಅತ್ತು ಹಗುರಾಗ್ಬಿಡುತ್ತೆ. ಇಲ್ಲಿ ಅತ್ತು ಹಗುರಾಗಲು ಸಾಧ್ಯವಾದ್ರೆ ಮತ್ತು ಕೆಲವೊಮ್ಮೆ ಅಳುವಿಗೆ ಅಂತ್ಯನೇ ಇರೋದಿಲ್ಲ, ಸ್ಟಾಪೇ ಆಗಲ್ಲ. ಅಳುವುದು ಸಹಜವೇ, ಆದರೆ ಅಳುವ ಮುನ್ನ ಇದನ್ನೊಮ್ಮೆ ಓದಿ. ಅಳೋಕ್ ಮುಂಚೆ ಈ ನೆಕ್ಸ್ಟ್ ಫುಲ್ ಚಾಪ್ಟರ್ನ ಓದ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಳು ಸುಮ್ಮನೆ ಯಾರಿಗೋಸ್ಕರನೋ ದಯವಿಟ್ಟು ವೇಸ್ಟ್ ಮಾಡಬೇಡಿ. ಅಳೋಕೆ ಮುಂಚೆ ಯಾಕೆ ಅಳ್ತಾ ಇದ್ದೀನಿ ಅಂತ ಚೆಕ್ ಮಾಡ್ಕೊಳ್ಳಿ. ಸಹಜವಾಗಿ ಏನೋ ಒಂದು ಗಾಯವಾಗಿ ಆ ಕ್ಷಣಕ್ಕೆ ಅತ್ತು ಮರೆಯುವಂಥದ್ದಲ್ಲ. ಅಂದ್ರೆ ಏನೋ ಒಂದು ಗಾಯ ಆಯ್ತು, ಅತ್ಬಿಟ್ಟೆ ಮರ್ತ್ಬಿಟ್ಟೆ ಅಲ್ಲ. ಸುಮಾರು ಸಲ ನಾವು ಯಾರ್ಯಾರಿಗೋಸ್ಕರನೂ ಅಳ್ತಾ ಇರ್ತೀವಿ. ಅದನ್ನ ನಾವಿಲ್ಲಿ ಚೆಕ್ ಮಾಡ್ಕೋಬೇಕಾಗಿದೆ. ನೀವು ಅಳುತ್ತಿದ್ದೀರಾ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣವಿರಬೇಕು ಮತ್ತು ಆ ಕಾರಣ ನಿಮ್ಮನ್ನು ಅಷ್ಟು ಕಾಡುತ್ತಿರಬೇಕು ಅಂತ ಅರ್ಥ. ನಿಮಗೆ ಎಲ್ಲಾ ವಿಷಯಗಳಿಗೂ ಅಳು ಬರ್ತಿದೆ ಎಂದಾದ್ರೆ ಅದು ನಿಮ್ಮ ದುರ್ಬಲ ಮನಸ್ಥಿತಿ. ಸುಮ್ನೆ ಎಲ್ಲದಕ್ಕೂ ಅಳು ಬರುತ್ತೆ. ಒಂಚೂರು ಯಾರಾದ್ರೂ ಏನಾದ್ರು ಅಂದ್ರೆ ಅತ್ ಬಿಡೋದು, ಒಂಚೂರು ಯಾರಾದ್ರು ಜೋರಾಗಿ ಮಾತಾಡಿದ್ರೆ ಅತ್ ಬಿಡೋದು, ಒಂಚೂರು ಯಾರಾದ್ರೂ ಅವಮಾನ ಮಾಡಿದ್ರೆ ಅತ್ ಬಿಡೋದು, ಮಾತಾಡಿಸ್ಲಿಲ್ಲ ಅತ್ ಬಿಡೋದು, ನಮ್ಮಿಂದ ಯಾರೋ ಮಾತಾಡಿದ್ರು ಅತ್ ಬಿಡೋದು, ಒಟ್ಟಲ್ಲಿ ಅಳ್ತಾನೆ ಇರೋದು. ಅಳೋದು ಒಂದು ವೀಕ್ನೆಸ್. ಸುಮ್ನೆ ಅಳೋದು ಒಂದು ದೊಡ್ಡ ವೀಕ್ನೆಸ್. ಹಾಗೆ ಅಳೋದ್ರ ಮೂಲಕ ಎದುರುಗಡೆ ಇರೋರ ಗಮನ ಸೆಳಿಬಹುದು. ಅತ್ ಬಿಟ್ರೆ ಎದುರುಗಡೆ ಇರೋರ್ನೆಲ್ಲ ನಾವು ಹೆಂಗ್ ಬೇಕ್ ಹಂಗೆ ನಾವು ಅವ್ರನ್ನ ಏನು ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ಬೋದು, ನಾವು ಹೇಳ್ದಂಗೆ ಕೇಳ್ಬಿಡ್ಬೋದು, ಸಿಂಪತಿ ತಗೋಬಹುದು ಅಂತ ಇದ್ರೆ ಅದು ಕೂಡ ನಿಮ್ಮ ದುರ್ಬಲ. ಅದು ಕೂಡ ನೀವು ಅಳೋದು ಒಂದು ಒಳ್ಳೆ ಆಯ್ಕೆ ಅಲ್ಲ, ನೀವು ಮಾಡ್ತಾ ಇರೋದು ಸರಿ ಅಲ್ಲ. ಅಳುನ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ವಾಂಟೆಡ್ಗೆ, ಅಥವಾ ಅದು ಏನಕ್ಕೆ ನಿಜವಾಗ್ಲೂ ಅಳು ಅನ್ನೋವಂಥದ್ದು ಏನಿದೆ ಅದನ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ಅಳುವಿನ ಕಾರಣಗಳೇನು, ಯಾವ ಸಮಯದಲ್ಲಿ ಹೆಚ್ಚಾಗಿ ನಿಮ್ಗೆ ಅಳು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಏನೇನೆಲ್ಲ ಸಮಸ್ಯೆಗಳು ನಿಮ್ಮನ್ನ ದುರ್ಬಲಗೊಳಿಸ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೀವು ಅಳುವಿನ ಮೊರೆ ಹೋಗುತ್ತೀರಿ ಎಂದೆಲ್ಲ ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ, ಏನಕ್ಕೆ ನಾನು ಅಳ್ತಾ ಇದ್ದೀನಿ ಅಂತ ನೀವೇನಾದ್ರೂ ಇವತ್ತು ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಿಮ್ಮ ಸಂತೋಷವನ್ನ ನೀವೇ ಕಳ್ಕೊಳ್ತೀರಾ. ಯಾಕಂದ್ರೆ ನನಗೆ ಏನಕ್ಕೆ ಅಳ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅಂತಂದ್ರೆ ನಾನು ಎಲ್ಲದಕ್ಕೂ ಅತ್ ಬಿಡ್ತೀನಿ, ಸ್ಟ್ರಾಂಗ್ ಆಗೋದೇ ಇಲ್ಲ. ಅಳೋದು ಒಂದು ರೀತಿ ಅಳೋದು ಡೆಫಿನೆಟ್ಲಿ ಒಳ್ಳೇದೇ, ಆದ್ರೆ ಒಂದು ಕ್ಲನ್ಸಿಂಗ್ ನೇಚರ್ ಅದು. ಸುಮ್ನೆ ಅಳ್ತಾ ಇದ್ದೀನಿ ಅಂತ ಅಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ನಾನು ದುರ್ಬಲ ಆಗ್ತಾನೆ ಹೋಗ್ತಾ ಇರ್ತೀನಿ. ಹಿಂದೆ ಯಾವುದೋ ನಡೆದಂತ ಘಟನೆಗಳು ಅಥವಾ ಯಾವುದೋ ವ್ಯಕ್ತಿಗಾಗಿ ಅಳ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಅದನ್ನ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ.
ಅದೆಷ್ಟೇ ಇಷ್ಟವಾದ್ರೂ ನಾವು ಹೋಳಿಗೆಯನ್ನ ಹಬ್ಬದ ಊಟವನ್ನ ದಿನಾ ಊಟ ಮಾಡಕ್ ಸಾಧ್ಯ ಇಲ್ಲ. ಎಷ್ಟೇ ಇಷ್ಟಪಟ್ಟರು ಪಾನಿಪುರಿ, ಪಿಜ್ಜಾ ವರ್ಷದ 365 ದಿನಾನೂ ಕೂಡ 3 ಹೊತ್ತು ತಿನ್ನೋಕೆ ಆಗೋದಿಲ್ಲ. ಹಾಗೆ ಅಳುತ್ತಿದ್ರೆ ಕಳೆದು ಹೋಗುತ್ತಿರೋದು ನಿಮ್ಮದೇ ನೆಮ್ಮದಿ ಮತ್ತು ಸಮಯ, ಬೇರೆ ಏನೂ ಅಲ್ಲ. ಹಾಗಾಗಿ ನೀವು ನೆಮ್ಮದಿಯಿಂದ ಇರಬೇಕು. ದೊಡ್ಡದ್ದೇನೋ ಸಾಧಿಸಬೇಕು ಅನ್ಕೊಂಡಿದ್ರೆ ಚಿಕ್ಕ ಚಿಕ್ಕ ಕಾರಣಗಳಿಗೆ ಅಳುವುದನ್ನ ಮೊದಲು ನಿಲ್ಲಿಸ್ಬಿಡಿ. ಇಲ್ಲದೆ ಹೋದ್ರೆ ಬೇರೆಯವ್ರಿಗೆ ನೀವು ಅಳ್ತಾನೆ ಕೂತ್ಕೊಂಡ್ರೆ ಮುಂದೆ ಒಂದಿನ ನಿಮ್ಮ ಸೋಲಿಗೋಸ್ಕರ ನೀವು ಅಳುವಂತಹ ಟೈಮ್ ಬರ್ಬೇಕಾಗತ್ತೆ. ಸೊ ತುಂಬಾ ಜನಕ್ಕೆ ಖುಷಿಗೆ ಕಣ್ಣೀರ್ ಬರುತ್ತೆ, ಅದು ಒಳ್ಳೇದೆ. ತುಂಬಾ ಜನಕ್ಕೆ ಕೃತಜ್ಞತೆಗೆ ಕಣ್ಣೀರ್ ಬರುತ್ತೆ, ಅದು ಒಳ್ಳೇದೆ. ತುಂಬಾ ಜನಕ್ಕೆ ದೇವಸ್ಥಾನಗಳಿಗೆ ಹೋದಾಗ ಶರಣಾಗತಿಗೆ ಕಣ್ಣೀರ್ ಬರುತ್ತೆ, ಅದು ಒಳ್ಳೇದೆ. ಕೆಲವರಿಗೆ ಬೇರೆಯವರ ಕಷ್ಟ ನೋಡಿದಾಗ ಕಣ್ಣೀರ್ ಬರುತ್ತೆ, ಅದು ಒಳ್ಳೇದೆ. ಕೆಲವ್ರಿಗೆ ಫಿಲಿಂಗಳಲ್ಲಿ ಯಾರಾದ್ರೂ ತೊಂದರೆ ಅನುಭವಿಸ್ತಾ ಇರೋದು ನೋಡ್ದಾಗ್ಲೂ ಕಣ್ಣೀರ್ ಬರುತ್ತೆ, ಅದು ಒಳ್ಳೇದೆ. ಕೆಲವ್ರಿಗೆ ಬೇರೆಯವರು ಅಳೋದನ್ನ ನೋಡ್ದಾಗ್ಲೂ ಕಣ್ಣೀರ್ ಬರುತ್ತೆ, ಅದು ಒಳ್ಳೇದೆ. ಯಾಕಂದ್ರೆ ನಮ್ಮ ಮನಸ್ಸು ಸೂಕ್ಷ್ಮವಾಗಿದೆ, ನಮ್ಮಲ್ಲಿ ಮಾನವೀಯತೆ ಇದೆ ಅಂತ ಅರ್ಥ. ಆದ್ರೆ ನಾವು ಇನ್ನೊಬ್ಬರ ಸಿಂಪತಿ ಪಡೆಯೋದಕ್ಕೋಸ್ಕರ, ಓಕೆ, ಇನ್ನೊಬ್ರು ನಮ್ಮನ್ನ ನೋಡ್ಲಿ ಅನ್ನೋದಕ್ಕೋಸ್ಕರ ನಾವು ಅಳ್ತಾ ಇದ್ದೀವಿ ಅಂದ್ರೆ ಅದು ಒಳ್ಳೆ ಅಳು ಅಲ್ಲ. ನಾವು ಯಾರಿಗೋಸ್ಕರನೂ ಅಳ್ತಾ ಇದ್ದೀವಿ, ನಿಜವಾಗ್ಲೂ ನಮ್ಮ ಜೀವನಕ್ಕೆ ಅವಶ್ಯಕತೆ ಇಲ್ಲದೆ ಇರೋರಿಗೋಸ್ಕರ ಅಥವಾ ಸುಮ್ಮನೆ ಮತ್ತೆ ಬರ್ದೇ ಇರೋರಿಗೋಸ್ಕರ ಅಳ್ತಾ ಇದೀವಿ ಅಂದ್ರೆ ಏನ್ ಪ್ರಯೋಜನನೂ ಇಲ್ಲ. ಅಥವಾ ಸುಮ್ನೆ ಚೂರಕ್ಕೂ ಅಳ್ತಾ ಇದೀವಿ ಅಂದ್ರೆ ಅದು ನಮ್ಮ ದುರ್ಬಲ ಅಂತ. ಹಾಗಾಗಿ ಅಳೋದ್ರ ಹಿಂದೆ ಇಷ್ಟೆಲ್ಲ ತಿಳ್ಕೊಂಡು ಅಳ್ಬೇಕಾಗಿದೆ. ಸುಮ್ನೆ ಹತ್ತು ಆ ಅಳುವಿನ ನಿಜವಾದ ಅರ್ಥವನ್ನ ಇವತ್ತಿಂದ ಇದು ಗೊತ್ತಾದ್ಮೇಲೆ ಹಾಳು ಮಾಡ್ಕೊಳ್ಳೋದು ಬೇಡ. ಹಾಗೆ ನಾನು ಇದನ್ನ ನನ್ನ ಮಗನ್ಗೆ ಹೇಳ್ತಾ ಇರ್ತೀನಿ. ಅಂದ್ರೆ ಈ ಚಾಪ್ಟರ್ನ ಓದಿದ್ಮೇಲೆ ಲಾಸ್ಟ್ ಮಂತ್ ಈ ಚಾಪ್ಟರ್ನ ಓದ್ತಾ ಇದ್ದೆ ನಾನು, ನಾನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನನ್ನ ಮಗನ್ಗೆ ಹೇಳ್ತಾ ಇದ್ದೆ, ನೋಡಿದ್ಯಾ ಸುಮ್ನೆ ಅಳಬಾರ್ದು, ಅಳೋದಕ್ಕೊಂದು ಸ್ಟ್ರಾಂಗ್ ರೀಸನ್ ಇರಬೇಕು, ಅಳೋದಕ್ಕೊಂದು ಸ್ಟ್ರಾಂಗ್ ರೀಸನ್ ಇರಬೇಕು ಅಂತ ಅವನಿಗೆ ಹೇಳ್ತಾ ಇದ್ದೆ. ಈಗ ಅವನಿಗೆ ಹೆಂಗ್ ಪ್ರಾಕ್ಟೀಸ್ ಆಗಿದೆ ಲಾಸ್ಟ್ 1 month ಇಂದ, ಅವನೇನಾದ್ರು ಅಳಕ್ ಹೋದ್ರೆ ನೀನು ಅಳೋದಕ್ಕೆ ಇದು ಸ್ಟ್ರಾಂಗ್ ರೀಸನ್ ನ ಚೆಕ್ ಮಾಡು ಅಂದ ತಕ್ಷಣ ಹಂಗೆ ಅಳ್ತಿದ್ದವನು ಹಂಗೆ ನಕ್ಬಿಡ್ತಾನೆ. ಸೊ ಅಂದ್ರೆ ನಮಗೆ ಅರ್ಥ ಆಗ್ಬೇಕಾಗಿದೆ, ಅಳೋದು ಸುಮ್ನೆ ವೇಸ್ಟ್ ಮಾಡಬಾರ್ದು, ಒಬ್ರು ಅಟೆನ್ಷನ್ ತಗೊಳಕ್ಕೋಸ್ಕರನೋ ಅಥವಾ ನಮ್ಮ ವೀಕ್ನೆಸ್ಗೋಸ್ಕರ ಅಳೋದಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಳೋದಕ್ಕೆ ಒಂದು ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂನ ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ. ಅಂಡ್ ಅಳುಗೆ ಒಂದು ಅರ್ಥ ಇದೆ, ಆ ಅರ್ಥನ ಹಾಳು ಮಾಡಬೇಡಿ. ಥ್ಯಾಂಕ್ ಯು.